ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ ಗ್ಯಾದಿಗುಂಟೆ ಅಂತ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಮನಗದಲ್ಲಿ ಪಾವಗಡ ತಾಲೂಕಿನ ರೈತ ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದು, ಪಾವಗಡ ತಾಲೂಕಿನಾದ್ಯಂತ ಅವ್ಯಾಹಿತವಾಗಿ ಅಕ್ರಮ ಮರಳು ಸಾಗಾಣಿಕೆ ಮಾಡುತ್ತಿರುವುದು ಪಾವಗಡ ತಾಲೂಕಿನ 4 ಪೊಲೀಸ್ ಠಾಣೆಗಳಿಗೆ ಹಾಗೂ ಭೂ ಮತ್ತು ಗಣಿ ಇಲಾಖೆಯವರಿಗೆ ತಿಳಿದಿರುವ ವಿಚಾರ. ಪಾವಗಡ ತಾಲೂಕಿನ ಜೀವ ಜಲಧಾರೆಗಳ ಒಡಲು ಬಗೆದು ಅಕ್ರಮ ಮರಳು ಸಾಗಾಣಿಕೆ ಮಾಡುವ ವಿರುದ್ಧ ಇಲಾಖೆಗಳು ಕಣ್ಮುಚ್ಚಿ ಕುಳಿತಿರುವುದು ತುಂಬ ವಿಷಾದನೀಯಕರ ಸಂಗತಿ. ಅಂತಾದರೂ ನಮ್ಮ ಸಂಘಟನೆ, ಪಾವಗಡ ತಾಲೂಕಿನ ಜನತೆ, ಬುದ್ಧಿಜೀವಿಗಳು ತುಂಬ ವಿಷಾದ ವ್ಯಕ್ತಪಡಿಸುತ್ತಿದ್ದಾರೆ. ಪಾವಗಡ ಪಟ್ಟಣಕ್ಕೆ ಹೂಗಳದೆಯಲ್ಲಿರುವ ಹುಳಿ ಬೆಟ್ಟ ತಾಂಡದ ರಮೇಶ್ ನಾಯಕ ಎಂಬುವರು ಸುಮಾರು ವರ್ಷಗಳಿಂದ ಅಕ್ರಮ ಮರಳು ಸಾಗಾಣಿಕೆ ಮಾಡಿಕೊಂಡು ಬರುತ್ತಿದ್ದಾರೆ ಎಂದು ಪ್ರಗತಿಪರ ಸಂಘಟನೆಗಳಿಗೆ, ಇಲಾಖೆಗಳಿಗೆ ತಿಳಿದರೂ ಸಹ ಎಷ್ಟು ಬಾರಿ ರಮೇಶ್ ನಾಯ್ಕ ಅವರಿಗೆ ಬುದ್ಧಿ ಹೇಳಿದರೂ ಆತ ಯಾರ ಮಾತಿಗೂ ಬೆಲೆ ಕೊಡದೆ ಮರಳು ಸಾಗಾಣಿಕೆಯನ್ನು ರಾತ್ರಿ ವೇಳೆಯಲ್ಲಿ ನಿರ್ಭಯವಾಗಿ ಮಾಡುತ್ತಿದ್ದಾನೆ. ಕಳೆದ ಸೋಮವಾರದಂದು ಬೆಳಗಿನ ಜಾವ 7 ಸಮಯದಲ್ಲಿ ಟೀಚರ್ಸ್ ಕಾಲನಿ ಬಳಿ ರಮೇಶ್ ನಾಯ್ಕ ಟ್ರ್ಯಾಕ್ಟರ್ ಮೂಲಕ ಮರಳುಗಳು ತುಂಬಿಕೊಂಡು ಬರುತ್ತಿದ್ದನ್ನು ಮನಗಂಡ ನಾವು ಆತನನ್ನು ಅಕ್ರಮ ಮರಳು ಸಾಗಾಣಿಕೆ ಮಾಡುವುದು ಕಾನೂನು ಬಾಹಿರ ಚಟುವಟಿಕೆ ಎಂದು ತಿಳಿಸದೆ, ಆದರೆ ರಮೇಶ್ ನಾಯ್ಕ ತನ್ನ ಟ್ರ್ಯಾಕ್ಟರನ್ನು ಅಡ್ಡದಿಡ್ಡಿ ಓಡಾಡಿಸಿಕೊಂಡು ನಮ್ಮ ಮೇಲೆ ಮತ್ತು ಪತ್ರಿಕೆ ವರದಿಗಾರರ ಮೇಲೆ ತನ್ನ ಟ್ರ್ಯಾಕ್ಟರನ್ನು ಹತ್ತಿಸಲು ಪ್ರಯತ್ನ ಪಟ್ಟಿರುತ್ತಾನೆ. ನಂತರ ಟ್ರ್ಯಾಕ್ಟರನ್ನು ನಿಲ್ಲಿಸಿ ಆತನನ್ನು ಕಾನೂನು ವ್ಯಾಪ್ತಿಗೆ ಒಳಪಡಿಸುತ್ತೇವೆ ಎಂದು ತಿಳಿಸಿದಾಗ ಆತ ಮರಳನ್ನು ಟೀಚರ್ಸ್ ಕಾಲಲ್ಲಿ ರಸ್ತೆಯಲ್ಲೇ ಬಿಟ್ಟು ಟ್ರ್ಯಾಕ್ಟರ್ ತಗೊಂಡು ವಾಪಸ್ ಹುಲಿಬೆಟ್ಟ ತಾಂಡಕ್ಕೆ ಹೋಗಿ 7:10 ಸಮಯದಲ್ಲಿ ಮತ್ತೆ ನಮಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ಮನಸೋ ಇಚ್ಛೆ ರಮೇಶ್ ನಾಯಕ ನನ್ನನ್ನು ಮತ್ತು ವರದಿಗಾರನ ಅವಾಚ್ಯ ಶಬ್ದಗಳಲ್ಲಿ ಕೆಟ್ಟದಾಗಿ ಮಾತನಾಡಿ, ನನ್ನ ತಂಟೆಗೆ ಬಂದರೆ, ನನ್ನ ಟ್ರ್ಯಾಕ್ಟರ್ಗೆ ಅಡ್ಡ ಬಂದರೆ ನಿಮ್ಮ ಮೇಲೆ ಹತ್ತಿಸಿಕೊಂಡು ಹೋಗುತ್ತೇನೆ, ಇಲ್ಲ ನಿಮ್ಮನ್ನು ಕಡಿದು ಹಾಕುತ್ತೇನೆ, ಒಳ್ಳೆಯವನೆಲ್ಲ ನನ್ನ ತಂಟೆಗೆ ಬಂದರೆ ಬರಬಾರದು ಎಂದು ಕೊಲೆ ಬೆದರಿಕೆ ಹಾಕಿದ್ದಾನೆ. ಅಕ್ರಮ ಮರಳು ಸಾಗಾಟ ಮಾಡುವವರಿಗೆ ಕಾನೂನು ವ್ಯಾಪ್ತಿಯಲ್ಲಿ ಅಕ್ರಮ ಮಾಡುವುದು ತಪ್ಪು ಎಂದು ಹೇಳಿದರೂ ಟ್ರ್ಯಾಕ್ಟರ್ ಮೇಲೆ ಹತ್ತಿಸುತ್ತಾರೆ, ಕೊಲೆ ಬೆದರಿಕೆ ಹಾಕುತ್ತಾರೆ. ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಪ್ರಗತಿಪರ ಹೋರಾಟಗಾರರಿಗೆ ಪಾವಗಡ ತಾಲೂಕಿನ ರಕ್ಷಣೆಯೇ ಇಲ್ಲ. ಈ ಕೂಡಲೇ ಪೊಲೀಸ್ ಇಲಾಖೆ ಮತ್ತು ಭೂ ಮತ್ತು ಗಣಿ ಇಲಾಖೆ ಇವರುಗಳ ರಮೇಶ್ ನಾಯ್ಕನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಕಾನೂನು ವ್ಯಾಪ್ತಿಯಲ್ಲಿ ಆತನಿಗೆ ಕಾನೂನು ಅಂದರೆ ಏನು ಎಂದು ತೋರಿಸಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಇಲಾಖೆಗಳಿಗೆ ಆಗ್ರಹಿಸುತ್ತಿದ್ದೇನೆ. ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಅಂತ ಇಲಾಖೆಗಳಿಗೆ ಎಚ್ಚರಿಕೆ ಕೊಡುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಸುದ್ದಿಯನ್ನು ಗಮನಿಸಿ